ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಸ್ಟ್ರಾಂಗ್ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಗಿಲ್ಲಿನೇ ಅತ್ಯಂತ ಸ್ಟ್ರಾಂಗ್. ಅದೇ ಕಾರಣಕ್ಕೆ ಗಿಲ್ಲಿಯನ್ನು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸದಸ್ಯರು ಯಾವುದೇ ಕಾರಣಕ್ಕೂ ಕೂಡ ಹಣಿಯೋಕ್ಕಾಗೋದಿಲ್ಲ ಅನ್ನೋಂಥ ಕಾರಣಕ್ಕೆ, ಅಥವಾ ಇನ್ನಷ್ಟು ಗಿಲ್ಲಿಯನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಂತಹ ಈ ಅತಿಥಿಗಳು ಒಂದು ರೀತಿಯಲ್ಲಿ ಆತನಿಗೆ ಟಾರ್ಚರನ್ನು ಕೊಟ್ಟರು. ಯಾವ ಲೆವೆಲಿಗೆ ಟಾರ್ಚರ್ ಕೊಟ್ಟರು ಅಂತ ಹೇಳಿದ್ರೆ, ಗಿಲ್ಲಿನೇ ಒಂದು ಕ್ಷಣ ಸೈಲೆಂಟಾಗಿ ಹೋಗಬೇಕು. ಗುರುವಾರ ಗಿಲ್ಲಿ ಅಕ್ಷರಶಃ ಸೈಲೆಂಟಾಗಿ ಹೋಗಿದ್ದ. ಆ ಲೆವೆಲ್ಗೆ ಟಾರ್ಚರನ್ನು ಕೊಟ್ಟರು. ಆದರೆ ಗಿಲ್ಲಿ ಎಲ್ಲವನ್ನು ಕೂಡ ತುಂಬ ಏಕಾಂತ ಚಿತ್ತದಿಂದ ಸ್ವೀಕರಿಸಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ರಿಟರ್ನ್ ಕೊಡಬೇಕೋ ಅಷ್ಟು ಮಾತ್ರ ರಿಟರ್ನನ್ನು ಕೊಟ್ಟು ನಾನೊಬ್ಬ ಸಮರ್ಥ ಸ್ಪರ್ಧಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಫೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಉಗ್ರ ಮಂಜು ಕೊಟ್ಟಂತಹ ಟಾರ್ಚರ್ ಇರ್ಬೋದು, ರಜತ್ ಕೊಟ್ಟಂತಹ ಟಾರ್ಚರ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಫೇಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟು ಇಲ್ಲಿ ಮೋಕ್ಷಿತಾ, ಚೈತ್ರ ಅಷ್ಟು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಲಿಲ್ಲ. ಬಟ್ ಹುಡುಗರು ಅಷ್ಟು ಜನರು ಕೂಡ, 3 ಜನರು ಕೂಡ ಇಲ್ಲಿ ನಿರಂತರವಾಗಿ ಈ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ರು. ಬಟ್ ನನಗನ್ಸಿದ್ದು, ಆರಂಭದ ದಿನಗಳಲ್ಲಿ ಅಥವಾ ಆರಂಭದ 2 ದಿನ ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ಗಿಲ್ಲಿಯ ಒಂದು ವೀಕ್ನೆಸ್ಸನ್ನು ಇವರು ಹುಡುಕ್ತಿದ್ದಾರೆ ಅನ್ನೋದು ಅಂದ್ಕೊಂಡ್ರು ಕೂಡ. ಬಟ್ ಗುರುವಾರ ನನಗೆ ನೋಡಿದಾಗ ಅನಿಸಿದ್ದು ಏನು ಗೊತ್ತಾ ರೀ, ಗಿಲ್ಲಿಯನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಿದ್ದಾರೆ ಇವರು ಅಂತೇಳಿ. ಗಿಲ್ಲಿ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಏನು ಬೇಕೋ ಅದನ್ನು ಈ ಅತಿಥಿಗಳು ಮಾಡ್ತಿದ್ದಾರೆ, ಅವ್ರ ಕೈಯಲ್ಲಿ ಬಿಗ್ ಬಾಸ್ ಮಾಡಿಸ್ತಿದ್ದಾರೇನೋ ಅನ್ನುವಂತಹ ಅಭಿಪ್ರಾಯ ಬಂತು. ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಉಗ್ರ ಮಂಜು, ರಜತ್ತು, ತ್ರಿವಿಕ್ರಮ್ ಇವರು 3 ಜನರು ಕೂಡ ಒಂದು ಕಡೆ ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮು ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಅಭಿಷೇಕು, ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡಿದಂಥ ಅಭಿಷೇಕು, ಎಷ್ಟರ ಮಟ್ಟಿಗೆ ಆತ ತನ್ನ ಮ್ಯಾನೇಜರ್ ವೃತ್ತಿಯಾಗೆ ನ್ಯಾಯವನ್ನು ಕೊಟ್ಟ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇನ್ನುಳಿದಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕೈಲಾಗದವರ ರೀತಿಯಲ್ಲಿ ಕೂತಿದ್ರು. ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿತ್ತು. ಕಳೆದ ಬಾರಿಯೂ ಕೂಡ ರೆಸಾರ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಸಿದ್ಧಪಡಿಸಿದ್ರು. ಬಟ್ ಅಲ್ಲಿ ಆ ರೆಸಾರ್ಟ್ ಅನ್ನೋಂಥ ಕಾನ್ಸೆಪ್ಟಿಗೆ ಅಲ್ಲಿದ್ದಂಥ ಸ್ಪರ್ಧಿಗಳೇ ಹೋಗುವಂಥದ್ದು, ಆ ರೀತಿಯಾದಂಥ ಕಾನ್ಸೆಪ್ಟ್ ಇತ್ತು. ಬಟ್ ಈ ಬಾರಿ ಸ್ವಲ್ಪ ಭಿನ್ನ ಇರಲಿ ಅಂತ ಹೇಳ್ಬಿಟ್ಟು ರೆಸಾರ್ಟ್ ಅನ್ನುವಂತಹ ಕಾನ್ಸೆಪ್ಟನ್ನು ಮಾಡಿಬಿಟ್ಟು ಆ ರೆಸಾರ್ಟಿಗೆ ಕಳೆದ ಸೀಸನ್ನ ಸ್ಪರ್ಧಿಗಳು ಬರೋ ರೀತಿ ಮಾಡಿದ್ರು. ಜೊತೆಗೆ ಒಂದಷ್ಟು ಟಾಸ್ಕ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಕಳೆದ ಬಾರಿ ಈ ರಜತ್ತು ತುಂಬ ಕೆಟ್ಟದಾಗಿ ಈ ರೆಸಾರ್ಟ್ನಲ್ಲಿ, ಲೋಕಲ್ ಬಾರ್ನಲ್ಲಿ ಯಾವ ರೀತಿ ವರ್ತನೆಯನ್ನು ಮಾಡ್ತಾರೋ ಆ ರೀತಿ ವರ್ತನೆಯನ್ನು ಮಾಡಿದ್ರು ಅನ್ನೋಂಥ ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಹಿಗ್ಗಾಮುಗ್ಗ ಜಾಡಿಸಿದ್ರು ರಜತ್ಗೆ. ಆದರೆ ಈ ಬಾರಿ ಈ ರೆಸಾರ್ಟ್ಗೆ ಬಂದಂತಹ ರಜತ್ತು, ಉಗ್ರ ಮಂಜು ಮತ್ತೆ ಒನ್ಸ್ ಅಗೇನ್ ಲೋಕಲ್ ಬಾರ್ ಅಲ್ಲ, ಅದಕ್ಕಿಂತನೂ ಕೂಡ ಲೋ ಲೆವೆಲ್ಗೆ ಹೋಗಿ ಇಳಿದಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದೇ ಗೊತ್ತಾಗ್ತಿದೆ. ಅಫ್ಕೋರ್ಸ್ ಗಿಲ್ಲಿನೂ ಕೂಡ ಏನು ಕಡಿಮೆ ಟಾರ್ಚರನ್ನು ಇವ್ರಿಗೆ ಕೊಟ್ಟಿಲ್ಲ, ಕಡಿಮೆ ಕಾಲೆಳೆಯುವಂಥ ಕೆಲಸವನ್ನು ಮಾಡಿಲ್ಲ. ಗುರುವಾರ ಬಹುಶಃ ಸ್ವಲ್ಪ ಸೈಲೆಂಟ್ ಆಗ್ತಾನೆ. ಅದನ್ನು ಹೊರತುಪಡಿಸಿದರೆ ಮಂಗಳವಾರ ಮತ್ತು ಬುಧವಾರ ಗಿಲ್ಲಿ ಕೊಟ್ಟಂಥ ಟಾರ್ಚರ್ಗೆ ಅಕ್ಷರಶಃ ಈ 3 ಜನರು ಕೂಡ ಪತ್ರಗಟ್ಟು ಹೋಗಿದ್ರು. ಅಕ್ಷರಶಃ ಮಾತಿನಲ್ಲಿ ಗಿಲ್ಲಿ ಕೊಟ್ಟಂಥ ಒಂದೊಂದು ಟಕ್ಕರ್ ಇದೆಯಲ್ಲ, ಬಹುಶಃ ಜನ್ಮದಲ್ಲಿ ಯಾರಿಂದನೂ ಕೂಡ ಇವರು ಸ್ವೀಕರಿಸಲಿಕ್ಕಿಲ್ಲ. ಇನ್ಯಾರೂ ಕೂಡ ಅದನ್ನು ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಆ ಮಟ್ಟಿಗೆ ಇವರ ಜನ್ಮವನ್ನು ಜಾಲಾಡ್ಬಿಟ್ಟಿದ್ದಾನೆ ಗಿಲ್ಲಿ ಜನ್ಮವನ್ನು ಜಾಲಾಡಿದ ಬಳಿಕ ಸ್ವಲ್ಪ ಸೈಲೆಂಟ್ ಆಗ್ತಾನೆ ಗುರುವಾರ. ಯಾಕೆ? ಒಂದೇ ಒಂದು ಕಾರಣಕ್ಕೆ, ಮನೆಯವರಿಗೆ ತನ್ನಿಂದ ತೊಂದರೆ ಆಗಬಾರ್ದು, ಪಾಯಿಂಟ್ಸ್ಗಳು ಸಿಗದೆ ಇರಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ. ಇನ್ನು ಇಲ್ಲಿ ಗಿಲ್ಲಿ ಮುಖಕ್ಕೆ ಕೊಡದಂಗೆ ಕೆಲವೊಂದಷ್ಟು ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾನೆ. ಮೀಟರ್ ಬೇಕು ಅಂತ ಹೇಳಿಬಿಟ್ಟು ಒಂದು ಪದವನ್ನು ಬಳಸಿದ್ದಾಗಿರ್ಬೋದು. ಜೊತೆಗೆ ಬಿಗ್ ಬಾಸ್ ಮನೆಗೆ ಬಂದಂಥ ನೀವುಗಳು ಜಸ್ಟ್ ಅತಿಥಿಗಳು, ಪುಕ್ಷಟೆ ತಿನ್ಕೊಂಡು ಹೋಗಿ ಬಂದವರು ಅನ್ನುವಂತಹ ಮಾತಾಗಿರ್ಬೋದು. ಜೊತೆಗೆ ಕೆಲವೊಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಕೂಡ ಎತ್ತಿ ಆಡಿಸಿದ್ದಾನೆ ಗಿಲ್ಲಿ ಆರಂಭದ 2 ದಿನ. ಆದರೆ ಗುರುವಾರ ಆ ರೀತಿ ಮಾಡಲಿಲ್ಲ, ಸಾಯ್ಲಿ ಅಂತೇಳಿ ಸುಮ್ಮನಾದಾಗ. ಆದರೆ ಇವರು ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದಂತಹ ಗಿಲ್ಲಿ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಇವ್ರು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಅಂತಲ್ಲ, ಒಳಗಡೆ ಇರುವಂಥ ಸ್ಪರ್ಧಿಗಳು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಗಿಲ್ಲಿ ಸ್ಟ್ರಾಂಗ್ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೋ ಅಥವಾ ಆತನನ್ನು ಟಾರ್ಗೆಟ್ ಮಾಡೋಕ್ಕೋ ಬಂದಿದ್ದಾರೆ ಅನ್ನುವಂಥ ವಿಚಾರ ಇಲ್ಲಿ ಬಹುಶಃ ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಈ ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಂಥ ಅತಿಥಿಗಳು ಒಂದು ರೀತಿಯಲ್ಲಿ ಗಿಲ್ಲಿಗೆ ಏನೋ ಒಂದು ಕೊಡಬೇಕು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಟಾರ್ಚರನ್ನು ಇಡಬೇಕು ಅನ್ನೋಂಥ ಕಾರಣಕ್ಕೆ ಬರ್ತಾರೆ. ಆದರೆ ಇವನು ಪ್ರಳಯಾಂತಕ, ಅವ್ರಿಗೇನೆ ಟಾರ್ಚರ್ ಕೊಟ್ಬಿಡ್ತಾನೆ. ಮನೆ ಚಿಕ್ಕದು ಮನಸ್ಸು ದೊಡ್ಡದು ಅಂತ ಹೇಳ್ಬಿಟ್ಟು ಆರಂಭದಲ್ಲೇ ಒಂದು ಡೈಲಾಗನ್ನು ಹೊಡಿತಾ
ನಾವಿಲ್ಲಿ ಇರೋವರೆಗೂ ಕೂಡ ವೇಟರ್ಗಳು ಮಾತನಾಡಬಾರ್ದು ಅಂತೇಳಿ ರಜತ್ ಹೇಳಿದ್ರು ಕೂಡ ಇಲ್ಲ, ಅದಕ್ಕೆ ನೇರವಾದಂಥ ಟಕ್ಕರನ್ನು ಕೊಡ್ತಾನೆ. ಆರಂಭದಲ್ಲೇ ಹೇಳ್ತಾನೆ, ನಾನು ಹೆಡ್ ವೇಟರು, ಅಶ್ವಿನಿ ನನ್ನ ಅಸಿಸ್ಟೆಂಟು ಅಂತೇಳ್ಬಿಟ್ಟು ಆರಂಭದಲ್ಲೇ ಹೇಳಿ ಅಶ್ವಿನಿಯನ್ನು ಅಸಿಸ್ಟೆಂಟ್ ಮಾಡ್ಕೊಂಡ್ಬಿಡ್ತಾನೆ. ಇನ್ನು ಮಾತಿಗೆ ಮಾತು ಬೆಳೆಸೋದ್ರಲ್ಲಿ ಗಿಲ್ಲಿಯನ್ನು ಮೀರಿಸೋರು ಯಾರಿದ್ದಾರೆ ಹೇಳಿ? ಅಂದರೆ ಒಂದು ರೀತಿಯಲ್ಲಿ ಗಿಲ್ಲಿ ಸಿಕ್ಕಾಬಟ್ಟೆ ನೀಟಾಗಿ ಇಡುವಂಥದ್ದೇ. ಒಂದು ಫೋಟೋವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಒಂದು ಒಟ್ಟಿಗೆ ಕೂತಂಥ ಸಂದರ್ಭದಲ್ಲಿ ಹೈಸ್ಕೂಲ್ನಲ್ಲಿ ಲಾಸ್ಟ್ ಡೇ ಸ್ಟೂಡೆಂಟ್ ಎಲ್ಲ ಹಿಂದೆ ನಿಂತಿರ್ತಾರೆ, ವಯಸ್ಸಾಗಿರುವಂಥ ಮೇಷ್ಟ್ರು ಎಲ್ಲರೂ ಕೂಡ ಮುಂದೆ ಕೂತಿರ್ತಾರೆ. ಆ ರೀತಿ ಇದೆ ಈ ಗ್ರೂಪ್ ಫೋಟೋ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಇವೆಲ್ಲವೂ ಕೂಡ ಗಿಲ್ಲಿಯ ಮ್ಯಾನರಿಸಮ್ ಏನು, ಯಾವ ರೀತಿ ಕೊಡಬೇಕು ಅನ್ನೋಂಥದ್ದು ಬಹುಶಃ ಇಲ್ಲಿ ಗೊತ್ತಾಗ್ತದೆ. ಇನ್ನು ಮಂಜುಗೂ ಕೂಡ ಈ ಗಿಲ್ಲಿ ನೇರವಾಗಿ ಕೇಳ್ತಾನೆ. ಈ ಮದುವೆ ವಿಚಾರ ಘೋಷಣೆ ಆದ ತಕ್ಷಣ ಏನಣ್ಣ, 2ನೇದಾ 3ನೇದಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಈ ಮಂಜು ಸಹಜವಾಗಿ ಆಗ ಸ್ವಲ್ಪ ಪರ್ಸ್ನಲ್ ಆಗಿ ತೆಗೆದುಕೊಳ್ತಾನೆ. ಬೇಡ ಗಿಲ್ಲಿ, ಕೆಲವೊಂದು ಪರ್ಸ್ನಲ್ ಅಂತ ಹೇಳ್ಬಿಟ್ಟು ಬಂದುಬಿಟ್ರೆ ನೀನು ಸಪ್ಲೈಯರ್ ಅಲ್ಲ, ನಾನು ಅತಿಥಿಯೂ ಅಲ್ಲ, ಲಿಮಿಟಲ್ಲಿರಬೇಕು ಅಂತೇಳಿ ವಾರ್ನಿಂಗನ್ನು ಕೊಡ್ತಾನೆ. ಬಟ್ ಗಿಲ್ಲಿ ಟಾಸ್ಕ್ ಅಂತೇಳಿ ತೆಪ್ಪಗಾಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಇನ್ನೂ ಕೂಡ ಉಳಿಸ್ಬಿಡ್ತಿದ್ದ ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನು ಕೆಲವೊಂದಷ್ಟು ವಿಚಾರಗಳಲ್ಲಿ ಈ ನಾಯಿಯ ಥರ ಓಡಿಸ್ತೀಯಲ್ಲ, ನೀನು ನಾಯಿ ಥರ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ದೀರಾ, ನನ್ನನ್ನು ಯಾಕೆ ನಾಯಿ ಥರ ಓಡಿಸ್ತಿದ್ದೀರಾ ಅಂತಲೂ ಕೂಡ ಗಿಲ್ಲಿ ಕೇಳ್ತಾರೆ. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೇನೆ ಆ ಒಂದು ಕೌಂಟರನ್ನು ಇಟ್ಟ ಅನ್ನೋದು ಇವ್ರಿಗೆ ಅರ್ಥ ಆಗಲಿಲ್ಲ. ಇನ್ನು ಬಿಟ್ಟಿ ಊಟ ಅಂದಿದ್ದಂತೂ ಬಹುಶಃ ಎಲ್ರಿಗೂ ಕೂಡ ಖುಷಿಯಾಗಿದ್ದೆ. ಯಾಕಂತ ಹೇಳಿದ್ರೆ ಬಿಟ್ಟಿ ಊಟ ತೆಗೆದುಕೊಂಡು ಹೋಗಿ ಬಂದವರು ಅಥವಾ ತಿನ್ಕೊಂಡು ಹೋಗಿ ಬಂದವರು ಏನು ಬಿಲ್ಡಪ್ಪನ್ನು ಕೊಟ್ಟರು ಅನ್ನೋದಕ್ಕೆ ಸಾಕ್ಷಿ ಇದು. ಇನ್ನು ಇಲ್ಲಿ ಪೇಮೆಂಟ್ ವಿಚಾರವನ್ನು ಕೂಡ ಎತ್ತುತ್ತಾನೆ ಗಿಲ್ಲಿ. ಮಿಮಿಕ್ರಿ ಮಾಡಲ ಅಂತ ಹೇಳ್ಬಿಟ್ಟು ಕೇಳಿ ನಂತರ ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಬಿಡ್ತಾನೆ ನೋಡಿ. ಇನ್ನು ವೈಲ್ಡ್ ಕಾರ್ಡ್ ಆಗಿ ಬಂದಂಥವ್ರು ಜೊತೆಗೆ ವೈಲ್ಡ್ ಕಾರ್ಡು ಇಲ್ಲದೆ ಬಂದಂಥವ್ರು, ಅತಿಥಿಗಳಾಗಿ ಬಂದಂಥವ್ರು, ಇವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗಿಲ್ಲಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಹಾಗೆಯೇ ಗಿಲ್ಲಿ ಮಾಡುವಂಥ ರೋಸ್ಟು ಬಹುಶಃ ವೀಕ್ಷಕರಿಗೆ ಮತ್ತಷ್ಟು ಇಷ್ಟ. ಅತಿಥಿಗಳಿಗಾಗಿ ಏರ್ಪಡಿಸಿದಂಥ ಮನೋರಂಜನಾ ಕಾರ್ಯಕ್ರಮದ ನಿರೂಪಣೆಯನ್ನು ಅಶ್ವಿನಿ ಮತ್ತು ಗಿಲ್ಲಿ ಮಾಡಬೇಕಾಗಿತ್ತು. ನಿರೂಪಣೆಯ ಜೊತೆಗೆ ಅತಿಥಿ ಮತ್ತು ಸಿಬ್ಬಂದಿಗಳ ಸಭ್ಯತೆಯ ಚೌಕಟ್ಟು ಮೀರದಂತೆ ರೋಸ್ಟನ್ನು ಮಾಡಬೇಕಾಗಿತ್ತು. ಬಟ್ ಆ ಸಂದರ್ಭದಲ್ಲಿ ಸಭ್ಯತೆಯನ್ನು ಮೀರಿಯೂ ಕೂಡ ಗಿಲ್ಲಿ ಕಾಲೆಳೆಯುವಂಥ ಕೆಲಸವನ್ನು ಮಾಡಿದ. ತುಂಬ ಒಂದು ರೀತಿಯಲ್ಲಿ ನೇರವಾಗಿ ರಜತ್ಗೆ, ಮಂಜುಗೆ ಎಲ್ಲರನ್ನೂ ಕೂಡ ರೋಸ್ಟ್ ಮಾಡೋದಕ್ಕೆ ಶುರು ಮಾಡಿದ. ಬಿಗ್ ಬಾಸು ಆಗ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಾರೆ. ಬಟ್ ಅದಾದ ಬಳಿಕ ಸ್ವಲ್ಪ ಗಿಲ್ಲಿ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗ್ತಾನೆ. ಆದರೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಆರಂಭದ 2 ದಿನ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಲ್ಲ ಹಾಗೆ, ಆರಂಭದ 2 ದಿನ ಇಲ್ಲಿ ಗಿಲ್ಲಿಯನ್ನು ವೀಕ್ ಮಾಡ್ತಿದ್ದಾರೆ ಇವರು ಅಂತೇಳಿ ಅನಿಸಿದ್ರು ಕೂಡ ಕೊನೆಯ ಈ ಗುರುವಾರ ಮಾತ್ರ ನನಗೆ ಇಲ್ಲ, ಇದು ಗಿಲ್ಲಿಯನ್ನು ಸ್ಟ್ರಾಂಗ್ ಮಾಡೋದಕ್ಕೇ ಮಾಡಿದಂತಹ ತಂತ್ರಗಾರಿಕೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾನೆ ಇದ್ದಾನೆ. ಗಿಲ್ಲಿನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಲೇಬೇಕು. ಗಿಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ಫೈನಲ್ವರೆಗೆ ಬರಲೇಬೇಕು. ಹಾಗಾಗಿ ಬಿಗ್ ಬಾಸ್ ಮನೆಯವರು ಮತ್ತು ಈ ಅತಿಥಿಗಳು ಎಲ್ಲರೂ ಕೂಡ ಸೇರಿಕೊಂಡು ಗಿಲ್ಲಿಯನ್ನು ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಮಾಡಿದ್ದಾರೆ. ಫಿಸಿಕಲಿ ಮೆಂಟಲಿ ವೀಕ್ ಮಾಡೋದಕ್ಕಲ್ಲ, ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಮಾಡೋದಕ್ಕೇ ಈ ಅತಿಥಿಗಳು ಬಂದಂತೆ ಕಾಣಿಸ್ತಿದೆ. ಈಗ ಈ ವಾರ ಹೋಗ್ತಾರೆ. ಈ ವಾರ ಹೋದ ಬಳಿಕ ಗಿಲ್ಲಿಯ ಹೊಸ ಆಟದ ರೀತಿಯೂ ಕೂಡ ಬಹುಶಃ ಹೊರಗಡೆ ಬರ್ಬೋದು. ಗಿಲ್ಲಿಗೆ ಹೊರಗಡೆ ಏನಾಗ್ತಿದೆ ಅನ್ನುವಂಥ ವಿಚಾರ ಬಹುಶಃ ಈಗ ಅರ್ಥ ಆಗಿರ್ಬೋದು. ಗಿಲ್ಲಿಗೆ ಒಂದು ಸಂದೇಶದ ರೂಪದಲ್ಲಿ ಅಥವಾ ಒಂದು ಚೋಕ್ನ ರೀತಿಯಲ್ಲಿ ಈ ಅತಿಥಿಗಳು ಬಂದಂತಾಗಿರಬಹುದು ಅನ್ನೋದು ಕೂಡ ಸತ್ಯ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಅತಿಥಿಗಳು ಬಂದಿದ್ದು, ಗಿಲ್ಲಿಯ ಕಾಲೆಳೆಯುವಂಥ ಕೆಲಸವನ್ನು ಮಾಡಿದ್ದು, ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದು, ಇವೆಲ್ಲವನ್ನು ಕೂಡ ನೋಡಿದ್ರೆ ನಿಮಗೇನು ಅನಿಸುತ್ತೆ? ನಿಮಗೂ ಕೂಡ ಇದೊಂದು ರೀತಿಯಲ್ಲಿ ಗಿಲ್ಲಿಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ರು ಮತ್ತು ಫೈನಲ್ಗೆ ಹತ್ತಿರ ಆಗೋದಕ್ಕೆ ಇನ್ನಷ್ಟು ಸಹಾಯವನ್ನು ಮಾಡಿದ್ರು ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.